ಸರ್ಪ್ರೈಸ್ ಮಾಡೋಣ ಅಂತ ಮನೇಲೆ ಕೇಕ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಓರಿಯೋ ಬಿಸ್ಕೆಟ್ನ ಹಾಕ್ಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈನೋ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಮಿಶ್ರಣ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ತಳಕ್ಕೆ ಉಪ್ಪು ಹಾಕಿ ಒಂದು ಪುಟ್ಟ ಪಾತ್ರೆಯಲ್ಲಿ ಬಟರ್ ಪೇಪರ್ ಇಲ್ಲದಿರೋ ಕಾರಣ ಜಸ್ಟ್ ಪೇಪರ್ಗೆ ಆಯಿಲ್ ಹಚ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಬ್ಯಾಟರ್ನ ಹಾಕ್ಕೊಂಡು ಒಂದು 45 ಬರ್ಡೇ ಡೆಕೋರೇಷನ್ ಅಂತ ಇಟ್ಕೊಂಡಿದ್ದೀನಿ. ಏನಂತಾರೆ ಟ್ಯಾಸಲ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೆ. ಬಲೂನ್ ಊದಕ್ಕಾಗ್ತಾ ಇರಲಿಲ್ಲ, ಬಲೂನ್ ಊದಕ್ಕಾಗಲೇ ಇಲ್ಲ. ಕೊನೆಗೂ ನೋಡೋಣ ಎಷ್ಟಾಗುತ್ತೋ ಅಷ್ಟು ಡೆಕೋರೇಟಿವ್ ಆಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಫೈನಲಿ ಈ ಥರ ಬಂದ್ಬಿಟ್ಟಿತ್ತು. ನನಗನ್ಸುತ್ತೆ ಇದು ಓವರ್ ಬೇಕಾಯಿತು ಅಂತ ಅನಿಸುತ್ತೆ. 40 ನಿಮಿಷ ನಾನು ಬೇಕ್ ಮಾಡ್ಕೊಂಡಿದ್ದು ಸ್ವಲ್ಪ ಪಾತ್ರೆಗೆ ಹಿಂಗೆ ಅಂಟ್ಕೊಂಡಿತ್ತು. ಅದನ್ನು ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಓರಿಯೋ ಕೇಕ್ ಮಾಡಬೇಕಾದ್ರೆ ಏನು ಗೊತ್ತಾಗಿದ್ದು ಅಂದರೆ ಜಾಸ್ತಿ ಹೆಚ್ಚಿನ ಹೊತ್ತು ಬೇಕ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋಲ್ಲ. ಒಂದು 10-15 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು. ಹಂಗೋ ಹಿಂಗೋ ಕಷ್ಟಪಟ್ಟು ಒಂದು ಸ್ವಲ್ಪನೂ ಕೇಕ್ ಹಾಳಾಗದೇ ಇರೋ ಹಾಗೆ ನೀಟಾಗಿ ಸುತ್ತ ಹಿಂಗೆ ಚಾಕುನಲ್ಲಿ ಇದು ಮಾಡಿ ಬಿಡಿಸ್ಕೊಂಡೆ ಕೇಕ್ನ. ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಕೇಕ್ ಹೊರಗೆ ಬಂತಲ್ಲಪ್ಪ ಅಂತ. ಈಗ ಅದ್ರ ಮೇಲಿರೋ ಪೇಪರ್ನ ತೆಗಿಬೇಕಲ್ಲ, ಅದೇ ಒಂದು ದೊಡ್ಡ ಸಾಹಸ ಆಗೋಯಿತು. ಬಟರ್ ಪೇಪರ್ ಇದ್ದಿದ್ರೆ ಈಸಿಯಾಗಿ ರಿಮೂವ್ ಆಗ್ತಿತ್ತೇನೋ, ಬಟ್ ಇದು ನಾರ್ಮಲ್ ವೈಟ್ ಪೇಪರ್ನ ಆಯಿಲ್ ಗ್ರೀಸ್ ಮಾಡಿ ಹಚ್ಚಿದ್ರಿಂದ ಏನು ಮಾಡಿದ್ರೂ ತೆಗೆಯೋದಕ್ಕಾಗ್ತಾ ಇರಲಿಲ್ಲ. ಕೇಕ್ ಈ ಥರ ಕ್ಯೂಟಾಗಿ ಚೆನ್ನಾಗಿ ಬಂದಿತ್ತು, ಬಟ್ ಈ ಪೇಪರ್ನ ಎಷ್ಟೇ ಕಷ್ಟಪಟ್ರೂ ತೆಗಿಯೋದಕ್ಕಾಗಲೇ ಇಲ್ಲ. ಹಂಗೋ ಹಿಂಗೋ ಸ್ವಲ್ಪನೇ ಹಿಂಗೆ ರಿಮೂವ್ ಮಾಡ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ಬಂತು. ಹಾಗೆ ಎಲ್ಲನೂ ತಗೊಂಡು ಆ ಕೇಕ್ ಶೇಪ್ ಬರಬೇಕಲ್ವ, ಇವಾಗ ಶೇಪ್ ಕೆಟ್ಟೋಯ್ತು. ಕೇಕಿಂದು ಶೇಪ್ ಬರಬೇಕು ಅಂತ ಒಂದು ಬಟ್ಲಲ್ಲಿ ಅದನ್ನು ಮೌಲ್ಡ್ ಮಾಡಿ ಇಟ್ಕೊಂಡು ದಬಾಕಿದ್ದಾಯಿತು. ಐ ಥಿಂಕ್ ಇದೇ ಫಸ್ಟ್ ಅನಿಸುತ್ತೆ ಬರ್ಡೇ ಸರ್ಪ್ರೈಸ್ ಅಂತ ನನ್ನ ಕಡೆಯಿಂದ ನಾನು ಕೊಡ್ತಾ ಇರೋದು. ಐ ಆಮ್ ವೆರಿ ಎಕ್ಸೈಟೆಡ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತಂದು. ಶಾರ್ಪ್ 12 o'clockಗೆ ಸರ್ಪ್ರೈಸ್ ಕೊಡೋಣ ಅಂತಂದು ಇಲ್ಲಿ ನಾನು ಕೇಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆಲ್ಟರ್ನೇಟಿವ್ ಆಗಿ ಡೆಕೋರೇಷನ್ಗೆ ಆ ಟ್ಯಾಸಲ್ಸ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಇವಾಗ ಕೇಕ್ ತಯಾರಿ ಒಂದಾದರೆ ರೂಮಲ್ಲಿ ಆ ಡೆಕೋರೇಷನ್ನ ಮಾಡ್ಕೊಳ್ಳೋಣ ಅಂತ. ಅದೇ ಪುಡಿ ಆಗೋಯ್ತು. ಅದಕ್ಕೆ ಈ ಥರ ಒಂದೇ ಕಡೆ ಇಟ್ಟು ಮೌಲ್ಡ್ ಮಾಡ್ತಾಯಿದ್ದೀನಿ. ಆ ಕೇಕ್ಗೆ ಒಂದು ಸ್ವಲ್ಪ 1-2-3 ಹನಿ ಹಾಲು ಹಾಕ್ಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕಲ್ವ. ಓರಿಯೋ ಬಿಸ್ಕೆಟಲ್ಲಿ ಕ್ರೀಮಿ ಲೇಯರ್ ಬರುತ್ತಲ್ವ, ಅದನ್ನು ಸಪ್ರೇಟಾಗಿ ತೊಗೊಂಡಿಟ್ಕೊಂಡಿದ್ದೆ. ಆ ಕ್ರೀಮಿಗೆ 1-2 ಹನಿ ಹಾಲು ಮಿಕ್ಸ್ ಮಾಡಿಕೊಂಡು ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಅದ್ರ ಮೇಲೆ ಕೇಕ್ ಮೇಲೆ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಹಾರ್ಟ್ ಶೇಪ್ ಕೊಡೋಣ ಅಂತಂದು ಇದು ಏನಪ್ಪ ಸಕ್ಕರೆ ಪುಡೀಲಿ ಹಾರ್ಟ್ ಶೇಪ್ ಮಾಡ್ತಾಯಿದ್ದೆ, ಬಟ್ ಕಾಣಿಸ್ತಾ ಇಲ್ಲ ಅದು ಹಾರ್ಟ್ ಶೇಪ್ ಥರ. ಈ ರೀತಿ ಬಂದಿತ್ತು ನನ್ನ ಕೇಕು. ಐ ಡೋಂಟ್ ನೋ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಸರ್ಪ್ರೈಸ್ ಕೊಡ್ತಾ ಇರೋದು. ಕೇಕೆಲ್ಲ ತಯಾರಿ ಮಾಡ್ಕೊಂಡಿದ್ದಾಯಿತು. ಈ ಕಡೆ ರೂಮಿಗೆ ಬಂದು ಬರ್ಡೇ ಕರ್ಟನ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಂತೂ ಸಿಕ್ಕಾಪಟ್ಟೆ ಕಾಮಿಡಿ. ಈ ಕಡೆ ಹಚ್ಚಿದ್ರೆ ಈ ಕಡೆ ಕರ್ಟನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬರೋ ಅಷ್ಟರಲ್ಲಿ ಈ ಕಡೆ ಬಿದ್ದೋಗ್ತಾ ಇತ್ತು. ಬಿಕಾಸ್ ಅದಕ್ಕೊಂದು ಹುಕ್ ಕೊಟ್ಟಿದ್ರು. ನಾನು ಹುಕ್ ಯಾಕೆ ವೇಸ್ಟ್ ಮಾಡೋದು, ನೆಕ್ಸ್ಟ್ ಯಾವಾಗಾದರೂ ಬರುತ್ತೆ ಅಂತಂದು ಡಬಲ್ ಟೇಪ್ ಇರುತ್ತಲ್ಲ, ಆ ಡಬಲ್ ಟೇಪ್ನ ಗೋಡೆಗೆ ಹಚ್ಚಿ ಅದ್ರ ಮೇಲೆ ಈ ವೇಲ್ನ ಹಿಂಗೆ ಈ ಕರ್ಟನ್ನ ಹಚ್ಚಿದ್ದೆ. ಅದು ತಡಿತಾ ಇರಲಿಲ್ಲ, ಕೆಳಗೆ ಬೀಳ್ತಾನೇ ಇದೆ.
ಬಲೂನ್ಸ್ಗಳನ್ನ ಊದೋಣ ಅಂತ ಟ್ರೈ ಮಾಡಿದೆ, ಬಟ್ ಬಲೂನ್ ಊದೋದಕ್ಕಾಗಲಿಲ್ಲ. ಬಲೂನ್ಸ್ಗಳಿಲ್ದೇ ಇಲ್ಲಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಕರ್ಟನ್ ನೋಡಿ ಈ ಥರ ಬಿದ್ದೇ ಹೋಯಿತು. ಓಕೆ, ಫೈನಲಿ ಏನೋ ಮಾಡಿ ಹರಸಾಹಸ ಮಾಡಿ ಈ ಡಬಲ್ ಟೇಪ್ನ ಯೂಸ್ ಮಾಡಿಕೊಂಡು ಕರ್ಟನ್ ಹಚ್ಚಿದ್ದಾಯಿತು. ಈಗ ಹ್ಯಾಪಿ ಬರ್ಡೇ ಅಂತ ಬರುತ್ತಲ್ವ, ಅದನ್ನು ಒಂದು ಕೊಟ್ಟಿರೋ ದಾರದಲ್ಲಿ ಸೇರಿಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 1 by 1 ಅದನ್ನು ಜೋಡಿಸ್ಕೊಂಡು ಹ್ಯಾಪಿ ಬರ್ಡೇ ಅಂತ ಅದನ್ನು ಸಹ ಡಬಲ್ ಟೇಪ್ ಸಹಾಯದಿಂದ ಹಚ್ಕೊಂಡಿದ್ದಾಯಿತು. ಈಗ ಲೈಟಿಂಗ್ಸ್ ಬೇಕಲ್ವ, ಸೊ ಲೈಟಿಂಗ್ನ ಹೇಗೆ ಎಲ್ಲಿ ಹಾಕಬೇಕು ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಹಾಗೆ ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಒಂದು ಸ್ವಲ್ಪ ಯಾಕೋ ಕರೆಂಟ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಡಬಲ್ ಕರೆಂಟ್ ಬರ್ತಾ ಇದೆ ಎಲ್ಲಿ ನೋಡಿದ್ರೂ. ಅದು ಸ್ವಿಚ್ಗೆ ಒಂದು ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಸಾಕೆಟ್ಗೆ ಆ ಸ್ವಿಚ್, ಲೈಟಿಂಗ್ ಸ್ವಿಚ್ ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಸ್ಟಾರ್ಟಿಂಗ್ ಆನ್ ಮಾಡೋಕ್ಕೆ ನೋಡಿದ್ರೆ ಲೈಟೇ ಬರ್ತಿರಲಿಲ್ಲ. ಅಪ್ಪ ಶಾಕ್ ಆಗೋಯ್ತು, ಏನಪ್ಪ ಇದು ಕೆಟ್ಟೋಗಿದೆಯಾ ಏನು ಅಂತಂದು ಸ್ವಲ್ಪ ಹಿಂಗೆ ಅಲ್ಗಾಡಿಸ್ಕೊಂಡೆ. ಆವಾಗ ಲೈಟ್ ಬಂತು. ಲೈಟ್ ಆಫ್ ಮಾಡಿ ಮೇನ್ ಲೈಟ್ ಈ ಥರ ಕಾಣಿಸುತ್ತೆ. ಅದ್ರ ಮೇಲೆ ಏನು ಟ್ಯಾಸಲ್ ಇದು ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ 1 by 1 ಅಂಟಿಸ್ಕೊಳ್ತಾ ಇದ್ದೀನಿ ವಿತ್ ದ ಹೆಲ್ಪ್ ಆಫ್ ಡಬಲ್ ಟೇಪೇನೆ. ಎರಡು ಹಾರ್ಟ್ ಶೇಪ್ ಇದು ಮಾಡಿದೆ, ಅದನ್ನು ಅಕ್ಕಪಕ್ಕ ಅಂಟಿಸ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ. ಐ ಡೋಂಟ್ ನೋ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಒಂದು ಟೇಬಲ್ ಬೇಕಿತ್ತಲ್ವ, ಹಾಗಾಗಿ ಟೇಬಲ್ ಮೇಲೆ ಒಂದು ಕರ್ಟನಲ್ಲ ಇದು ಸ್ಯಾರಿ ಹಾಕ್ಕೊಂಡು ಅದ್ರ ಮೇಲೆ ಕೇಕ್ನ ಇಡ್ತಾ ಇದ್ದೀನಿ ಆ್ಯಂಡ್ ನೈಫ್. ಫೈನಲಿ ಈ ಥರ ಕಾಣಿಸ್ತಾ ಇತ್ತು ಡೆಕೋರೇಷನ್ನು. ಹೇಗಿದೆ ಅಂತ ತಿಳಿಸಿ. ಈ ಸ್ವಿಚ್ ಹೇಳಿದ್ನಲ್ಲ, ಅದೇ ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಲೈಟಿಂಗ್ ಬೇರೆ ಆಫ್ ಮಾಡಿಬಿಟ್ಟಿದ್ದೆ, ಇವಾಗ ಆನ್ ಮಾಡಿ ಕೈ ಬಿಟ್ಟಿದ್ದೆ, ಎಲ್ಲಿ ಆಫ್ ಮಾಡಿದ್ರೆ ತಿರ್ಗಾ ಬರೋದಿಲ್ವ ಅಂತ. ಫೈನಲಿ ಈ ಥರ ಕಾಣಿಸ್ತಾ ಇದೆ ನನ್ನ ಹ್ಯಾಪಿ ಬರ್ತ್ಡೇ ಡೆಕೋರೇಷನ್. ಕಣ್ಣು ಮುಚ್ಚಿ ಹೀಗೆ ಕರ್ಕೊಂಬರೋಣ ಅಂತ ಇತ್ತು, ಬಿಕಾಸ್ ಇದೆಲ್ಲ ಡೆಕೋರೇಷನ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗಿತ್ತು. ಹಾಗಾಗಿ ಎಬ್ರಿಸಿ ವಿಶ್ ಮಾಡಿ ನಿಮಗೇನು ತೋರಿಸ್ಬೇಕು ಅಂತಂದು ರೂಮ್ಗೆ ಕರ್ಕೊಂಬಂದೆ. ಏನಪ್ಪ ಅಂದರೆ ನನ್ನ ಬರ್ಡೇ ಇವತ್ತು ಅಂತ ಅವ್ರಿಗೇನೆ ನೆನಪಿರ್ಲಿಲ್ವಂತೆ. ಅದೇ ಹೇಳ್ತಾ ಇದ್ರು. ನನ್ನ ಮಿನಿ ಕೇಕ್ ನೋಡಿಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಖುಷಿಯಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಬೇಕ್ ಮಾಡಿರೋ ಕೇಕ್ನ ಕಟ್ ಮಾಡೋಕ್ಕೆ ಹೇಳಿ ಕೇಕ್ನ ತಿನ್ನಿಸಿದ್ದಾಯಿತು. ಹ್ಯಾಪಿ ಬರ್ಡೇ ಅಂತಲೂ ಹೇಳಿದ್ದಾಯಿತು. ನಾನು ಮಾಡಿರೋ ಕೇಕ್ ತುಂಬ ಪುಟಾಣಿಯಾಗಿತ್ತು, ಸೊ ಅದಕ್ಕೆ ನನಗೇನು ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ಕೇಕ್ ಮಾತ್ರ ಸೂಪರ್ವಾಗಿ ಬಂದಿತ್ತು. ಮಾಡೋಕ್ಕೆ ಪಾಪ ಇನ್ನು ನಿದ್ದೆಗಣ್ಣಲ್ಲಿದ್ದಾರೆ. ಅಷ್ಟೇ ಇರೋದು. ಪೃಥ್ವಿಗೆ ಬೆಳೆದು ಬಲೂನ್ ಊದೋಣ ಅಂತ ಅನ್ಕೊಂಡೆ, ಊದಕ್ಕೆಲ್ಲ ಅದಕ್ಕೆ saying happy birthday. Thank you. ಚೆನ್ನಾಗಿ ಪರವಾಗಿಲ್ಲ, ತಿನ್ಬೋದು. ಅಷ್ಟೇ ಮಾಡಿದ್ದೆ.
ಹೌದು, ಇದಾಗಿತ್ತು ನನ್ನ ಬರ್ಡೇ ಸರ್ಪ್ರೈಸ್. ಇವತ್ತು ಬೆಳಿಗ್ಗೆ ರಾಗಿ ಹೊಲಕ್ಕೆ ರಾಗಿ ಕೊಯ್ಯೋದಕ್ಕೆ ಕೂಲರ್ ಬಂದಿದ್ದರು. ಅವರಿಗಾಗಿ ನಾನಿಲ್ಲಿ ಉಪ್ಪಿಟ್ಟು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ಮತ್ತು ನನಗೆ ಇಬ್ಬರಿಗೂ ಆಗುತ್ತೆ ಅಂತಂದು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ಮೇಲಿದ್ವಾ, ಸೊ ಯಾವ ಪಾತ್ರೆನೂ ಸಿಗಲಿಲ್ಲ. ಸ್ವಲ್ಪ ದೊಡ್ಡ ಪಾತ್ರೆನೇ ಸಿಕ್ಬಿಡ್ತು. ಅದೇ ಪಾತ್ರೆಯಲ್ಲಿ ಉಪ್ಪಿಟ್ಟು ಪ್ರಿಪೇರ್ ಹೊರಗಡೆ ನಮ್ಮ ಅಜ್ಜ ರಾಗಿ ತಂದು ಹಾಕಬೇಕಲ್ವ, ಹಾಗಾಗಿ ಫೀಲ್ಡ್ನ ಎಲ್ಲ ಕಣನ ಎಲ್ಲ ಏನು ಹೇಳ್ತಾರೆ ದಿನಾನು ಹಂಡೆ ತೊಳೆದು ಇಟ್ಟು ನೀರು ಹಿಡ್ಕೊಂಡ್ರು ಪೃಥ್ವಿ ಎಲ್ಲ ಅದು ಇದು ಹಾಕಿ ಎದ್ಬಿಟ್ಟು ನೀರನ್ನ ಕೊಡೆ ಮಾಡಿಬಿಡ್ತಾರೆ. ಹಾಗಾಗಿ ದಿನ ಹಂಡೆನ ತೊಳೆದು ಹೊಸ ನೀರನ್ನ ಹಿಡ್ಕೊಳ್ಳೋದಾಗುತ್ತೆ. ಇಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ರೆಡಿ ಆಯಿತು. ನಮ್ಮ ಮನೆಯವ್ರೂ ಬಂದಿದ್ದರು, ಹಾಗಾಗಿ ಮೇಲೆ ನೋಡ್ತಾ ಇದ್ದೀನಿ. ಇಟ್ಕೊಳ್ಳೋಕೆ ಪಾತ್ರೆ ಬೇರೆ ಬಿಸಿ ಇದೆ, ಇಟ್ಲ ಸಿಗಲಿಲ್ಲ. ಹಾಗಾಗಿ ಬಟ್ಟೆಲ್ಲೇ ಹಿಂಗೆ ಹಿಡ್ಕೊಂಡು ಉಪ್ಪಿಟ್ಟನ್ನ ಒಂದು ಟಿಫಿನ್ ಕೆರೆಗೆ ಹಾಕಿ ಕೊಟ್ಟೆ. ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಸ್ಪೆಷಲಾಗಿತ್ತು. ನಾನು ಸಹ ಫಸ್ಟ್ ಟೈಮು ಬರ್ಡೇ ಸರ್ಪ್ರೈಸ್ ಕೊಟ್ಟಿದ್ದು. ಅವ್ರಿಗೂ ಖುಷಿ ಆಯಿತು ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಉಪ್ಪಿನ ಈ ರೀತಿ ತಯಾರು ಮಾಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದಾನೆ? ಹೆಸರೇನು? ಯಾವ ಹಣ್ಣು ತೋರಿಸೋದು? ಏನು ಹಣ್ಣದು? ಗಸಗಸೆ ಹಣ್ಣು ಅಲ್ವಾ? ಯಾಕೆ ಬೀಳ್ಸಿದ್ರಿ ಇವಾಗ? ನೀನೇ ಯಾಕೆ ಬೀಳಿಸ್ದೆ? ನೋಡಿ ಎಲ್ಲಿ ಬಿತ್ತು. ತಿನ್ನು ಅಂತ ನಾನು ನಿನ್ಗೆ ಒರೆಸ್ಕೊಟ್ಟಿದ್ದು. ಪೃಥ್ವಿ ತಿಂತಾನೆ ಅಂತ ಒರೆಸ್ಕೊಟ್ಟೆ ನಾನು. ಬಿಚ್ಚಕ್ಕೆ ಬರಲ್ಲ, ಹಂಗೆ ತಿನ್ಬೇಕು ಅದನ್ನು. ತಿನ್ನು, ಕಡಿ ಅದನ್ನು. ಚೆನ್ನಾಗಿದೆ ಕಡಿಯೋದು. ಸಿಹಿಗಿದೆಯಾ ನೋಡು, ಸಿಹಿಗಿದೆಯಾ ನೋಡು, ತಿಂದು ನೋಡು ಹೆಂಗಿದೆ ಅಂತ. ಹೆಂಗಿದೆ? ಹಂಗಿದೆ 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 ಹಂಗಿದೆ. ನೋಡು ನನ್ನ ಬಟ್ಟೆಗೆಲ್ಲ ಒರೆಸಿದ್ರೆ ತಿನ್ಬೇಕಮ್ಮ ಅದನ್ನ, ಇಜಗಬಾರ್ದು. ತಿನ್ನೋದನ್ನ ನೋಡು. ಪೃಥ್ವಿ ಬ್ಯಾಡ್ ಬಾಯ್. ಪೃಥ್ವಿ ನನ್ನ ಅಂಗಿಗೆಲ್ಲ ಒರೆಸ್ತಾನಪ್ಪ ಇವನು. ನನ್ನ ಅಂಗಿಗೆಲ್ಲ ಒರೆಸ್ತಾರೆ ಇವರು. ಪೃಥ್ವಿ ಇದಾಗಿತ್ತು ಬರ್ಡೇ ಸರ್ಪ್ರೈಸ್ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೋಡು ಅದೇನು